ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನಲ್ಲಿ ಬರ್ತಾ ಇರೋ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮತ್ತು ಯಾರು ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಹೋಗ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಹೊಸ ವಿಚಾರಗಳಾಗಿ ವಿಡಿಯೋ ಹಾಕಿದಾಗ ನಿಮಗೆ ಅಪ್ಡೇಟ್ ಸಿಗತ್ತೆ. ಸೊ ನೀವು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ಮಿಸ್ ಮಾಡೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಇವತ್ತಿನಿಂದ ನಾನು ರಾಶಿಗಳಲ್ಲಿ ನಕ್ಷತ್ರಗಳ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ನನ್ನದೇ ಆಗಿರುವ ತುಲಾ ರಾಶಿಯಿಂದ ಸ್ಟಾರ್ಟ್ ಮಾಡ್ತೀನಿ. ತುಲಾ ರಾಶಿಯಲ್ಲಿ 3 ನಕ್ಷತ್ರಗಳಿದೆ. ಮೊದಲಿಗೆ ಚಿತ್ರಾ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ 1, 2, 3 ಮತ್ತು 4ನೇ ಪಾದ, ವಿಶಾಖ ನಕ್ಷತ್ರದ 1, 2, 3ನೇ ಪಾದ ತುಲಾ ರಾಶಿಗೆ ಸೇರುತ್ತೆ. ಇವತ್ತು ನಾನು ಚಿತ್ತಾ ನಕ್ಷತ್ರದ ಬಗ್ಗೆ ಹೇಳ್ತೀನಿ. ಎಲ್ಲ ನಕ್ಷತ್ರಗಳಿಗೂ ಒಂದು ದೇವತೆ ಅಥವಾ ದೇವ ಇರ್ತಾನೆ, ಅಂದರೆ ಡೇಟಿ, ಪ್ರಿಸೈಡಿಂಗ್ ಡೇಟಿ ಅಂತ ಕರಿತೀವಿ ನಾವು ಅದನ್ನ. ಅಂದರೆ ಆ ದೇವತೆಯ ಅಥವಾ ದೇವನ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಮತ್ತು ಅವನ ಪವರ್ ಇಲ್ಲಿ ಇನ್ಫ್ಲೂಯೆನ್ಸ್ ಇರುತ್ತೆ ಅಂತ ಅರ್ಥ. ಅಷ್ಟೇ ಅಲ್ಲದೆ ಎಲ್ಲ ನಕ್ಷತ್ರಗಳಿಗೂ ಒಂದು ಗವರ್ನಿಂಗ್ ಪ್ಲಾನೆಟ್ ಇರುತ್ತೆ, ಅಂದರೆ ಯಾವ ಗ್ರಹ ಅಧಿಪತ್ಯದಲ್ಲಿ ಇರುತ್ತೆ ಅಂತನೂ ಇರುತ್ತೆ. ಮತ್ತು ಒಂದು ಅನಿಮಲ್ ಟೋಟೆಮ್ ಅಂತಂದ್ರೆ ಒಂದು ಅನಿಮಲ್ ಸಿಂಬಾಲಿಸಮ್ ಕೊಡ್ತೀವಿ, ಒಂದು ಪ್ರಾಣಿಯ ಚಿಹ್ನೆಯನ್ನು ನಾವು ಕೊಡ್ತೀವಿ. ಎಲ್ಲ ನಕ್ಷತ್ರಗಳಿಗೂ ಒಂದೊಂದು ಪ್ರಾಣಿಯನ್ನು ಕೊಡ್ತೀವಿ. ಮೊದಲಿಗೆ ಆ ಎಲ್ಲ ಬೇಸಿಕ್ ಡೀಟೇಲ್ಸ್ ನಾನು ಕೊಟ್ಟು ಆ ನಂತರ ಸಹಜ ಗುಣ ಸ್ವಭಾವಗಳು ಮತ್ತೆ ಬೆನಿಫಿಟ್ಸು, ನೆಗೆಟಿವ್ಸು ಎಲ್ಲಾನು ನಾನು ಹೇಳ್ತೀನಿ. ಮೊದಲಿಗೆ ಈ ನಕ್ಷತ್ರದ ಅಧಿಪತಿ ಬಂದು, ಗ್ರಹಾಧಿಪತಿ ಬಂದು ಕುಜ, ಮಾರ್ಸ್. ಇನ್ನು ಇಂಗ್ಲಿಷ್ ನಲ್ಲಿ ಈ ನಕ್ಷತ್ರಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ದ ಬ್ರೈಟ್ ಒನ್, ದ ಬ್ರಿಲಿಯಂಟ್ ಒನ್, ದ ಮಲ್ಟಿ ಕಲರ್ಡ್ ಒನ್ ಅಂತ ಹೇಳ್ತಾರೆ ಈ ನಕ್ಷತ್ರಕ್ಕೆ. ಇದಕ್ಕೆ ಕೊಡುವ ಚಿಹ್ನೆ ಏನು ಅಂತಂದ್ರೆ ಒಂದು ಬ್ರೈಟ್ ಜಿವೆಲ್ ನ ಕೊಡ್ತಾರೆ. ಬ್ರೈಟ್ ಜಿವೆಲ್ ಅಂತಂದ್ರೆ ಒಂದು ಹೊಳೆಯುವ ಆಭರಣ ಅಂತ ನೀವು ತಿಳ್ಕೊಬಹುದು. ನಿಮ್ಗೆ ಒಂದು ಎಕ್ಸಾಂಪಲ್ ಬೇಕು ಅಂತಂದ್ರೆ ಈ ಫಿಲಮ್ ನೆಲ್ಲ ನಾಗಮಣಿ ಅಂತ ತೋರಿಸ್ತೀರ ಗೊತ್ತಾ, ಹಾವಿನ ಬಾಯಿಂದ ಹೊರಗಡೆ ಬರುತ್ತಲ್ಲ ನಾಗಮಣಿ, ಅದು ಹೊಳಿತಾ ಇರುತ್ತಲ್ಲ, ಆ ರೀತಿ ಅಂತ ತಿಳ್ಕೊಬಹುದು. ಮತ್ತು ಕೆಲವು ಬಾರಿ ಮುತ್ತು ಅಂದ್ರೆ ಪರ್ಲ್ ಕೂಡ ಇದನ್ನ ಡಿನೋಟ್ ಮಾಡುತ್ತೆ. ಮತ್ತು ಎಲ್ಲಾ ನಕ್ಷತ್ರಗಳಿಗೂ ಒಂದು ಸ್ಲೋಗನ್ ಅಂತ ಇರುತ್ತೆ, ಒಂದು ಕ್ಯಾಚಿ ವರ್ಡ್ ಯಾವ್ದು ಇದನ್ನ ಡಿನೋಟ್ ಮಾಡುತ್ತೆ ಅಂತ. ಅದು ಈ ಚಿತ್ತಾ ನಕ್ಷತ್ರಕ್ಕೆ ಏನು ಅಂತಂದ್ರೆ ಸ್ಟಾರ್ ಆಫ್ ಆಪರ್ಚುನಿಟಿ ಅಂತ ಕರೀತಾರೆ. ಅಂದ್ರೆ ಅವಕಾಶದ ಒಂದು ನಕ್ಷತ್ರ ಅಂತ ಕರೀತಾರೆ. ಆದ್ರೆ ಅವಕಾಶವಾದಿ ನಕ್ಷತ್ರ ಅಲ್ಲ, ಆಪರ್ಚುನಿಸ್ಟ್ ಅಲ್ಲ, ಅವಕಾಶದ ನಕ್ಷತ್ರ ಅಂತಂದ್ರೆ ನಮಗೆ ಸಿಗುವಂತ ಅವಕಾಶಗಳ ಸದುಪಯೋಗ ಪಡಿಸಿಕೊಂಡು ನಮ್ಮ ಜೀವನದ ಪರ್ಪಸ್, ಧ್ಯೇಯವನ್ನು ತೀರಿಸಿಕೊಳ್ಳುವಂತ ನಕ್ಷತ್ರ ಇದು ಅಂತ ಇಂಡಿಕೇಶನ್ ಇದು. ಇನ್ನು ಎಲ್ಲ ನಕ್ಷತ್ರಗಳಿಗೂ ಒಂದು ಶಕ್ತಿ ಅಂತ ಇರುತ್ತೆ. ಆ ನಕ್ಷತ್ರದ ಶಕ್ತಿ ಯಾವ ಕಾರಣಕ್ಕಾಗಿ, ಫಾರ್ ವಾಟ್ ಪರ್ಪಸ್, ಅಚೀವ್ಮೆಂಟ್ ಆಫ್ ವಾಟ್ ಪರ್ಪಸ್ ದಟ್ ಎನರ್ಜಿ ಸ್ಟೋರ್ಡ್ ಅಂತ ಅನ್ನೋದಕ್ಕಾದ್ರೆ ಪುಣ್ಯ ಚಯನಿ ಶಕ್ತಿ ಅಂತ ಕರಿತೀವಿ ಅದನ್ನ. ಅಂದರೆ ಗುಡ್ ಕರ್ಮ, ಒಳ್ಳೆಯ ಧರ್ಮ ಮಾಡಿ ಅದರಿಂದ ಒಳ್ಳೆ ಪಾಸಿಟಿವ್ ಕರ್ಮನ ಅಕ್ಯುಮುಲೇಟ್ ಮಾಡ್ಕೊಳ್ಳೋದೇ ಈ ನಕ್ಷತ್ರದಲ್ಲಿ ಅಡಕವಾಗಿರುವ ಶಕ್ತಿಯ ಉದ್ದೇಶ. ಇನ್ನು ಈ ನಕ್ಷತ್ರ ಒಂದು ಮಾನವನ ದೇಹದಲ್ಲಿ ಯಾವ ಆರ್ಗನ್ಸ್, ಪಾರ್ಟ್ಸ್ ನ ಡಿನೋಟ್ ಮಾಡುತ್ತೆ ಅಂತಂದ್ರೆ ಅದು ಹಣೆ, ದ ಫೋರ್ ಹೆಡ್, ಮತ್ತೆ ನಮ್ಮ ಕತ್ತು, ನೆಕ್ ನ ತೋರಿಸುತ್ತೆ. ಇನ್ನು ಎಲ್ಲಾ ನಕ್ಷತ್ರಗಳಿಗೂ ಪುರುಷಾರ್ಥ ಅಂತ ಇರುತ್ತೆ. ಪುರುಷಾರ್ಥ ಅಂತಂದ್ರೆ ನೀವು ಕೇಳಿರ್ಬೋದು, ಯಾವ ಪುರುಷಾರ್ಥಕ್ಕೋಸ್ಕರ ಬದುಕಿದ್ಯಪ್ಪ ನೀನು, ಇದೆಲ್ಲ ಕಳ್ಕೊಂಡ್ಮೇಲೆ ಅಂತ ಮಾತುಗಳು ಕೇಳಿರ್ಬೋದು. ಅಂದ್ರೆ ಆ ವ್ಯಕ್ತಿ ಬದುಕಿರ್ಬೇಕು ಅಂತಂದ್ರೆ ಆ ಪುರುಷಾರ್ಥ ಇರಲೇಬೇಕು, ಆ ಪರ್ಪಸ್ ಇರಲೇಬೇಕು. ಆ ರೀತಿ ಚಿತ್ತಾ ನಕ್ಷತ್ರಕ್ಕೆ ಪುರುಷಾರ್ಥ ಏನು ಅಂತಂದ್ರೆ ಕಾಮ. ಕಾಮ ಅಂತ ಅಂದ್ರೆ ಸೆಕ್ಸ್ ಅಂತ ತಿಳ್ಕೊಬೇಡಿ, ದೈಹಿಕ ಸಂಪರ್ಕ ಅಂತ ತಿಳ್ಕೊಬೇಡಿ. ಕಾಮ ಅಂತ ಅಂದ್ರೆ ಆಸೆ, ಡಿಸೈರ್, ಮತ್ತು ಒಂದು ಆತ್ಮವಿಶ್ವಾಸ, ಏನನ್ನಾದ್ರೂ ಪಡೆಯೋದಕ್ಕೆ, ಏನನ್ನಾದ್ರೂ ಸಾಧಿಸೋದಕ್ಕೆ ನಾನು ಇಂಥದ್ದನ್ನು ಮಾಡಲೇಬೇಕು, ಈ ವಸ್ತು ನನಗೆ ಬೇಕೇ ಬೇಕು ಅನ್ನೋದನ್ನ ಕಾಮ ಅಂತ ಕರೀತಾರೆ. ನಾಟ್ ಓನ್ಲಿ ಫಿಸಿಕಲ್ ಪ್ಲೆಷರ್. ಎಸ್, ಫಿಸಿಕಲ್ ಪ್ಲೆಷರ್ ಕೂಡ ಒಂದು ರೀತಿಯ ಕಾಮ, ಆದರೆ ಇಟ್ ಈಸ್ ನಾಟ್ ದ ಓನ್ಲಿ ಥಿಂಗ್ ಇನ್ ಕಾಮ. ಕಾಮ ಅಂತಂದ್ರೆ ಹಲವು ಡಿಸೈರ್ಗಳಿರ್ತದೆ. ಇನ್ನು ಈ ನಕ್ಷತ್ರದ ಗುಣ ತಮಸ್ಸು ಗುಣ. ಮತ್ತು ಈ ನಕ್ಷತ್ರದ ಗಣ, ಎಲ್ಲಾ ನಕ್ಷತ್ರಗಳಿಗೂ ಗಣಕೂಟ ಬರುತ್ತಲ್ಲ, ರಾಕ್ಷಸ ಗಣ, ದೇವಗಣ, ಮನುಷ್ಯ ಗಣ ಅಂತ. ಈ ನಕ್ಷತ್ರಕ್ಕೆ ಗಣ ಬಂದ್ಬಿಟ್ಟು ರಾಕ್ಷಸ ಗಣ. ಮತ್ತು ಪಂಚಭೂತಗಳಲ್ಲಿ ಯಾವುದನ್ನ ಇದು ಸೂಚಿಸುತ್ತೆ ಅಂತಂದ್ರೆ ಅಗ್ನಿ, ಫೈರ್. ಆಲ್ರೆಡಿ ಹೇಳಿದ್ದೀನಿ, ಕುಜ ಈ ರಾಶಿಯ ಅಧಿಪತಿ ಅಂತ, ಗ್ರಹಾಧಿಪತಿ ಕುಜ ಅಂತ ಬಂದ ಮೇಲೆ ಅಲ್ಲಿ ಫೈರ್ ಬರಲೇಬೇಕು. ಇಷ್ಟ ದೇವ ಯಾರು ಅಂತಂದ್ರೆ ವಿಷ್ಣು, ಮಹಾವಿಷ್ಣು. ಇನ್ನು ಈ ನಕ್ಷತ್ರಕ್ಕೆ ಯಾವ ಮರಗಳು ಸೂಚಿಸ್ತದೆ ಅಂತಂದ್ರೆ ಬಿಲ್ವ ಪತ್ರೆಯ ಮರ ಮತ್ತು ಆಪಲ್, ಗೋಲ್ಡನ್ ಆಪಲ್ ಟ್ರೀ ಎಸ್ಪೆಷಲಿ. ಇನ್ನು ಈ ನಕ್ಷತ್ರಕ್ಕೆ ಶುಭ ವರ್ಣ ಅಂದ್ರೆ ಇಷ್ಟವಾದ ವರ್ಣ ಯಾವುದು ಅಂತಂದ್ರೆ ಕಪ್ಪು. ಇನ್ನು ಯಾವ ದಿಕ್ಕನ್ನು ತೋರಿಸ್ತದೆ ಅಂತಂದ್ರೆ ಪಶ್ಚಿಮ ದಿಕ್ಕನ್ನು ತೋರಿಸುತ್ತೆ. ಇನ್ನು ಈ ರಾಶಿಗೆ ಆಗ್ಲೇ ಹೇಳಿದೆ ಒಂದು ಪ್ರಾಣಿಯನ್ನು ನಾವು ಚಿಹ್ನೆ ಅಂತ ಸೂಚಿಸ್ತೀವಿ ಅಂತ.
ಈ ನಕ್ಷತ್ರಕ್ಕೆ ಸಿಗುವ ಪ್ರಾಣಿ ಯಾವುದು ಅಂತಂದ್ರೆ ಒಂದು ಹೆಣ್ಣು ಹುಲಿ, ಫಿಮೇಲ್ ಟೈಗರ್. ಟೈಗರ್ ಅಂದ ಕೂಡಲೇ ರೋಮಾಂಚನ ಆಗೇ ಆಗತ್ತೆ. ಅದಕ್ಕೆ ಹಲವು ಕಾರಣ ಇದೆ. ಒಂದು, ಇಟ್ ಇಸ್ ಅವರ್ ನ್ಯಾಷನಲ್ ಅನಿಮಲ್, ನಮ್ಮ ರಾಷ್ಟ್ರೀಯ ಪ್ರಾಣಿ ಕೂಡ. ಆದರೆ ಯಾರು ಹುಲಿಯನ್ನು ಹತ್ತರಿಂದ ನೋಡಿಲ್ಲದೆ ಇರ್ಬೋದು, ನಾನು ಕೂಡ ನೋಡಿಲ್ಲ, ಆದ್ರೂ ಅದರ ವಿಡಿಯೋಸ್ ಆಗ್ಲಿ ಅದರ ನ್ಯೂಸ್ ಆಗ್ಲಿ ನೋಡಿದ್ರೆ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ನೀವು ಯಾರಾದ್ರೂ ಅಬ್ಸರ್ವ್ ಮಾಡಿಲ್ಲ ಅಂತಂದ್ರೆ, ವಿಡಿಯೋಸ್ ನೋಡಿಲ್ಲ, ಅದು ಅಟ್ಯಾಕ್ ಮಾಡೋದು, ಅದರ ಅಗ್ರೆಷನ್ ಎಲ್ಲ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ನೋಡಿ ಹೋಗಿ ವಿಡಿಯೋನ. ನಿಮಗೆ ಗೂಸ್ ಬಂಪ್ಸ್ ಬಂದಿಲ್ಲ ಅಂತಂದ್ರೆ ಕೇಳಿ. ಅದಕ್ಕೇನೆ ಟೈಗರ್ ಅಂತಂದ್ರೆ ಇಟ್ ಈಸ್ ಎ ವೆರಿ ಅಟ್ರಾಕ್ಟಿವ್ ಫೆರೋಷಿಯಸ್ ಅನಿಮಲ್. ಅದು ಒಂದು ಲೆವೆಲ್ ಆಫ್ ಅಟ್ರಾಕ್ಷನ್ ಇದೆ ಆ ಪ್ರಾಣಿಗೆ. ಕಾಡಿನ ರಾಜ ಸಿಂಹ. ಆದರೆ ಸಿಂಹಕ್ಕೂ ಹುಲಿಗೂ ಜಗಳ ಏನಾದ್ರೂ ಆದ್ರೆ 90% ಆಫ್ ದ ಟೈಮ್ಸ್ ಗೆಲ್ಲೋದು ಹುಲಿನೇ. ಯಾಕೆ ಅಂತಂದ್ರೆ ಸಿಂಹನೇ ಫಸ್ಟ್ ಆಫ್ ಆಲ್ ತುಂಬಾ ದೈತ್ಯವಾಗಿರುತ್ತೆ. ಆದರೆ ಒಂದು ಹುಲಿ ಅದಕ್ಕಿನ್ನ 10% ಎತ್ತರ ಜಾಸ್ತಿ ಇರುತ್ತೆ, 5% ವೆಯ್ಟ್ ಜಾಸ್ತಿ ಇರುತ್ತೆ ಸಿಂಹಕ್ಕಿಂತ. ಮತ್ತು ಟೈಗರ್ ತುಂಬಾ ರಿಫ್ಲೆಕ್ಸಸ್ ನ ಹೊಂದಿರುತ್ತೆ. ಕ್ಯಾಟ್, ಒಂದು ಬೆಕ್ಕು ಹೇಗೆ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡುತ್ತಲ್ಲ, ಅದಕ್ಕಿಂತ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡುತ್ತೆ ಅದು. ನೀವು ಟೈಗರ್ ಬಗ್ಗೆ ತಿಳ್ಕೊಳ್ಳಿ, ಅದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ ಅನಿಮಲ್ ಟೋಟೆಮ್ ಇದಕ್ಕೆ ಕೊಡ್ತೀವಿ ಚಿತ್ತಾ ನಕ್ಷತ್ರಕ್ಕೆ. ಯಾಕಿಷ್ಟು ಹೇಳ್ದೆ ಒಂದು ಟೈಗರ್ ಬಗ್ಗೆ ಅಂತಂದ್ರೆ, ಅಷ್ಟು ಅಟ್ರಾಕ್ಟಿವ್ ನಕ್ಷತ್ರ ಇದು, ಅಷ್ಟು ಅಟ್ರಾಕ್ಟಿವ್ ಫೀಚರ್ಸ್ ಇರುತ್ತೆ ಈ ನಕ್ಷತ್ರಕ್ಕೆ. ನೀವು ಒಂದು ಸಾರಿ ಈ ನಕ್ಷತ್ರದವರ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ಯು ವಿಲ್ ಬಿ ಅಮೇಸ್ಡ್. ಆ ತರನೇ ಇರ್ತಾರೆ ಈ ನಕ್ಷತ್ರದವರು. ಇನ್ನು ಈ ರಾಶಿಗೆ ಪ್ರಿಸೈಡಿಂಗ್ ಡೇಟಿ ಅಂದ್ರೆ ಒಂದು ದೇವತೆ ಅಥವಾ ದೇವ ಇರ್ತಾರೆ ಅಂತ ಹೇಳಿದ್ದಲ್ಲ, ಅದು ಯಾರು ಅಂತಂದ್ರೆ ತ್ವಸ್ಟಾರ್ ಅಥವಾ ವಿಶ್ವಕರ್ಮ. ಯಾರು ಈ ವಿಶ್ವಕರ್ಮ ಅಂತಂದ್ರೆ, ದೇವತೆಗಳ ಆಸ್ಥಾನಗಳೆಲ್ಲ ಇದೆಯಲ್ಲ, ನೀವು ಫಿಲಂನಲ್ಲಿ ಇಂದ್ರ ಬಂದಾಗ ಅವನ ಸೆಟ್ ನೋಡ್ತಿರಲ್ಲ, ಹಿಂದೆಗಡೆ ಎಲ್ಲ ಬಿಳಿ ಬಿಳಿ ಕಂಬಗಳಿರುತ್ತೆ, ಹೊಗೆ ಬರ್ತಾ ಇರುತ್ತೆ, ಕ್ಲೌಡ್ಸ್ ಎಲ್ಲ ಇರುತ್ತೆ ಅಂತ. ಆ ಆಸ್ಥಾನನ ಕ್ರಿಯೇಟ್ ಮಾಡಿದ ಯಾರು ಅಂತಂದ್ರೆ ವಿಶ್ವಕರ್ಮ. ಸೆಲೆಸ್ಟಿಯಲ್ ಆರ್ಕಿಟೆಕ್ಟ್ ಅಂತ ನಾವು ಕರಿತೀವಿ ವಿಶ್ವಕರ್ಮನ್ನ. ಬ್ರಹ್ಮಾಂಡ ಲೋಕವನ್ನ ಸೃಷ್ಟಿ ಮಾಡಿದವನು ವಿಶ್ವಕರ್ಮ. ನೀವು ಮಹಾಭಾರತ ತಿಳ್ಕೊಂಡಿದ್ರೆ ಇಂದ್ರಪ್ರಸ್ಥದ ಅರಮನೆಯನ್ನು ತುಂಬಾ ವಿಭಿನ್ನವಾಗಿ ಡಿಸೈನ್ ಮಾಡಿರ್ತಾರೆ, ಆರ್ಕಿಟೆಕ್ಚರ್ ಮಾಡಿರ್ತಾರೆ. ಅಲ್ಲಿ ದುರ್ಯೋಧನ ನೀರಂತೆ ಕಂಡದ್ದನ್ನ ನೀರು ಅಂತ ನಂಬದೆ ಅದ್ರೊಳಗೆ ಬಿದ್ದು ಒದ್ದಾಡಿ ಆ ನಂತರನೇ ಅದೆಲ್ಲ ನೆಗೆಟಿವ್ಸ್ ಆಗೋದು. ಈ ಒಂದು ಅರಮನೆಯನ್ನು ಯಾರು ಸೃಷ್ಟಿ ಮಾಡಿದ್ದು ಅಂತಂದ್ರೆ ಅದೇ ತ್ವಸ್ಟಾರ್ ಅಥವಾ ವಿಶ್ವಕರ್ಮನೇ. ಆ ದೇವತೆಗಳ ಆರ್ಕಿಟೆಕ್ಟ್ ಅವನು ಮನೆ ಮತ್ತು ಅರಮನೆ ಇಷ್ಟು ಮಾತ್ರ ಸೃಷ್ಟಿ ಮಾಡೋದಿಲ್ಲ ದೇವರುಗಳಿಗೆ, ಅವರ ಎಲ್ಲ ವೆಪನ್ಸ್, ಆಯುಧಗಳನ್ನು ಇವನೇ ಪ್ರಿಪೇರ್ ಮಾಡೋದು ವಿಶ್ವಕರ್ಮನೇ. ಸೊ ನಿಮ್ಗೆ ಇಲ್ಲಿ ಫಸ್ಟ್ ಆಫ್ ಆಲ್ ವಿಶ್ವಕರ್ಮ ಏನಕ್ಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಚಿತ್ತಾ ನಕ್ಷತ್ರದವರು ಅಷ್ಟು ಡೆಕೋರೇಟಿವ್ ಆಗಿ ಡಿಸೈನ್ ಮಾಡ್ತಾರೆ, ಅಷ್ಟು ಅಟ್ರಾಕ್ಟಿವ್ ಆಗಿ, ಸ್ಪೆಷಲ್ ಆಗಿ, ಕ್ರಿಯೇಟಿವ್ ಆಗಿ ಡಿಸೈನ್ ಮಾಡ್ತಾರೆ. ಯಾಕೆ ಅಂತಂದ್ರೆ ದೇವತೆಗಳಿಗೆ ಡಿಸೈನ್ ಮಾಡುವಂತ ವ್ಯಕ್ತಿ. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಫ್ಯಾಷನ್ ಡಿಸೈನರ್ ಫಾರ್ ಗಾಡ್ಸ್ ಅಂತ ಹೇಳ್ಬೋದು, ಅಥವಾ ಆರ್ಕಿಟೆಕ್ಟ್ ಫಾರ್ ಗಾಡ್ ಅಂತ ಹೇಳಿದ್ರೆ ಆ ದೇವರಿಗೆ ರೆಡಿ ಮಾಡುವಂತ ಎನರ್ಜಿ ನಿಮ್ಮ ನಕ್ಷತ್ರದಲ್ಲಿ ಇರುತ್ತೆ ಅಂತ ಅರ್ಥ. ಅಲ್ಲಿಗೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಮಾಡೋ ಡಿಸೈನ್ಸು, ನೀವು ಮಾಡೋ ಡ್ರಾಯಿಂಗು, ನೀವು ಮಾಡೋ ಪೇಂಟಿಂಗು, ಅದಕ್ಕೆ ಬೇರೆ ರೀತಿಯ ಒಂದು ಲೆವೆಲ್ ಇರುತ್ತೆ. ನೀವು ಸುಮ್ಮನೆ ಒಂದು ಸರ್ಕಲ್ ಹಾಕ್ಬಿಟ್ಟು ಅದ್ರಲ್ಲಿ ಒಂದು ಬ್ಲಾಕ್ ಕಲರಿಂಗ್ ಏನೋ ಒಂದು ಲೈನ್ ಅಲ್ಲಿ ಎಳೆದಿರ್ತೀರಿ ಅಂತ ತಿಳ್ಕೊಳ್ಳಿ, ಅದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತಂದ್ರೆ ವಿಭಿನ್ನವಾಗಿರುತ್ತೆ ಅದು. ಅಷ್ಟು ಅಟ್ರಾಕ್ಟಿವ್ ಆಗಿ ಸ್ಕೆಚ್ ಮಾಡೋ, ಕ್ರಿಯೇಟ್ ಮಾಡೋ ಟ್ಯಾಲೆಂಟ್ ಚಿತ್ತಾ ನಕ್ಷತ್ರದವ್ರಿಗಿರುತ್ತೆ. ಸೊ ಇದಿಷ್ಟು ಚಿತ್ತಾ ನಕ್ಷತ್ರದವರ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಇನ್ನು ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿರೋರ ಪಾಸಿಟಿವ್ ಟ್ರೈಟ್ಸು, ನೆಗೆಟಿವ್ ಟ್ರೈಟ್ಸು, ಅವ್ರು ಏನು ಕ್ವಾಲಿಟೀಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿರೋರು ಬಹಳ ನಾಲೆಜಬಲ್ ಇರ್ತಾರೆ, ಇಂಟೆಲಿಜೆಂಟ್ ಇರ್ತಾರೆ, ತುಂಬಾ ಸ್ಕಿಲ್ಫುಲ್ ಇರ್ತಾರೆ. ಅವರಿಗೆ ಯಾವ ವಿಚಾರನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಅದು ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ. ಕುಜ ಕೂಡ ಇಂಜಿನಿಯರ್ಸ್ ನ ತೋರಿಸ್ತಾನೆ. ಯಾಕೆ ಅಂತಂದ್ರೆ ಕುಜ ಅಂತಂದ್ರೆ ಕಬ್ಬಿಣವನ್ನು ತೋರಿಸ್ತಾನೆ. ಕಬ್ಬಿಣವನ್ನು ಹೆಂಗ್ ಬೇಕೋ ಹಂಗೆ ಡಿಸೈನ್ ಮಾಡಿಕೊಂಡು ಅದರಿಂದ ಆರ್ನಮೆಂಟ್ಸ್ ಆಗಿರ್ಬೋದು, ವೆಪನ್ಸ್ ಆಗಿರ್ಬೋದು, ಯುಟಿಲಿಟೀಸ್ ನಾವು ಮಾಡ್ಕೊಳ್ಳೋದನ್ನೇ ಕುಜ ತೋರಿಸೋದು. ಅವನ್ನೇ ಇಂಜಿನಿಯರ್ ಅಂತಾನು ಕರೆಯೋದು ನಾವು. ಸೊ ಎಸ್ಪೆಷಲಿ ಈ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿರೋರು ಆಟೋಮೊಬೈಲ್ ಇಂಜಿನಿಯರ್ಸು ಅಥವಾ ಇಂಟೀರಿಯರ್ ಆರ್ಕಿಟೆಕ್ಟ್ಸ್ ಆಗಿದ್ರೆ ಸೂಪರ್ಬ್ ಆಗಿರುತ್ತೆ. ಅವರಿಗೆ ಬರುವಂತ ವಿವಿಡ್ ಐಡಿಯಾಸ್ ಇದೆಯಲ್ಲ, ಬೇರೆ ಯಾರಿಗೂ ಬರಲ್ಲ ಅದಷ್ಟಾಗಿ. ಇವ್ರಿಗೆ ಸೆಲೆಸ್ಟಿಯಲ್ ಆರ್ಕಿಟೆಕ್ಟ್ ಎನರ್ಜಿ ನಿಮ್ಮಲ್ಲಿರುತ್ತೆ ಅಂತಂದ್ರೆ ಯು ವಿಲ್ ಬಿ ದ ಆರ್ಕಿಟೆಕ್ಟ್ ಫಾರ್ ದಿಸ್ ಯೂನಿವರ್ಸೇ ಇಷ್ಟಪಡುವಂತ ಆರ್ಕಿಟೆಕ್ಚರ್ ನೀವು ಮಾಡುವಂತ ಕೆಪಾಸಿಟಿ ನಿಮ್ಗಿರುತ್ತೆ. ಮತ್ತು ಈ ಚಿತ್ತಾ ನಕ್ಷತ್ರದವರ ಸ್ಪೆಷಲ್ ಫೀಚರ್ ಏನ್ ಗೊತ್ತಾ, ಇವರು ಎನಿಮಿಗಳ ಜೊತೆ ಫೈಟ್ ಮಾಡುವಾಗ ದೇ ವಿಲ್ ಆಲ್ವೇಸ್ ಚೂಸ್
ದ ಮೋಸ್ಟ್ ಫಾರ್ಮಿಡಬಲ್ ಒನ್, ಪವರ್ಫುಲ್ ಅಪೋನೆಂಟ್ನೇ ಅವ್ರು ಚೂಸ್ ಮಾಡೋದು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಳಸೋದೇ ಇಲ್ಲ ಅವ್ರು ಏನಿದ್ರು ಬಂಡೆ ಜೊತೆಲೆ ಗುದ್ದಾಡ್ಬೇಕು ಅನ್ನೋ ತರ ಕ್ವಾಲಿಟಿ ಇರುತ್ತೆ ಅವ್ರಿಗೆ. ಅವರು ಎಷ್ಟೊಂದ್ ಜನ ಎನಿಮಿಗಳು ಕೆಣಕ್ತಾ ಇದ್ರು, ಅವ್ರ ತಂಟೆಗೆ ಹೋಗೋದಿಲ್ಲ, ಅವ್ರಿಗೆ ಅಪೋಸು ಮಾಡೋದಿಲ್ಲ. ಯಾಕೆ ಗೊತ್ತಾ, ಇವ್ರ ದೃಷ್ಟಿನಲ್ಲಿ ಅವರು ನನಗೆ ಇವನ್ ಸಾಮಾನ್ಯ ಇಲ್ಲ, ನಾನು ಇವನ್ ಜೊತೆ ಏನ್ ಫೈಟ್ ಮಾಡೋದು, ಈಸ್ ನಾಟ್ ಇವನ್ ವರ್ತಿ ಅಪೋನೆಂಟ್ ಫಾರ್ ಮೀ ಅನ್ನೋ ಲೆವೆಲ್ ಅಲ್ಲಿ ಇರ್ತದೆ. ಅವ್ರು ಫೈಟ್ ಮಾಡಕ್ ನಿಂತ್ಕೊಂಡ್ರು ಅಂತಂದ್ರೆ ಇಲ್ಲ ಅವ್ರು ಸತ್ತೋಗ್ಬೇಕು, ಇಲ್ಲ ಅವ್ರು ಸೋತೋಗ್ಬೇಕು, ಇದೆರಡರಲ್ಲೊಂದು ಆಗ್ಲೇಬೇಕು. ಸ್ಟಾರ್ ಆಫ್ ಆಪರ್ಚುನಿಟಿ ಅಂತ ಆಲ್ರೆಡಿ ಹೇಳಿದೆ. ಇವರು ದ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಅಂತ ಹೇಳ್ಬೋದು. ಅಲ್ಲಿಗೆ ಇವ್ರು ಇಂಟರ್ವ್ಯೂಗೆ ಹೋಗ್ಲೇಬೇಕು ಅಂತಾನೆ ಇರಲ್ಲ, ಬಟ್ ಹೋಗ್ತಾರೆ. ಸುಮ್ಮನೆ ಯಾವನೋ ಹೇಳ್ತಾರೆ ರೆಫರ್ ಮಾಡ್ದ ಅಂತ ಇವ್ರಿಗೆ ಪಾಸ್ ಆಗ್ಬಿಡುತ್ತೆ, 100% ಇವ್ರಿಗೆ ಆ ಕೆಲಸ ಗ್ಯಾರಂಟಿ. ಆ ಥರ ಆಪರ್ಚುನಿಟೀಸ್ ತುಂಬಾ ಸಿಗುತ್ತೆ ಇವರಿಗೆ. ಮತ್ತೆ ಇವ್ರದ್ದು ಒಂದು ಪಾಸಿಟಿವ್ ಅಂತಾನೆ ಹೇಳ್ಬೇಕು, ಬಟ್ ಸ್ವಲ್ಪ ನೆಗೆಟಿವಿಟಿ ಇದೆ. ಆದ್ರೆ ಅದು ಹೆಂಗೆ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ. ಅವರು ಯಾವ್ದು ಯೋಚನೆ ಮಾಡಲ್ಲ, ಪಟ್ ಅಂತ ಮಾತಾಡ್ಬಿಡ್ತಾರೆ ಚಿತ್ತ ನಕ್ಷತ್ರದವರು. ಇವಾಗ ಒಂದು ಸ್ಟ್ಯಾಂಡ್ ಆಫ್ ಮೀಟಿಂಗ್ ನಡೀತಾ ಇರುತ್ತೆ ಅಂತ ತಿಳ್ಕೊಳ್ಳಿ, ಆಫೀಸಲ್ಲಿ ಏನೋ ಒಂದು ಸಜೆಷನ್ ಕೇಳ್ತಾರೆ. ಸಜೆಷನ್ ಕೇಳಿದಾಗ ಇವರು ಯೋಚನೆ ಮಾಡಲ್ಲ, ಇವ್ರ ಮೈಂಡ್ ಬಂದಿದ್ದು ಹೇಳ್ಬಿಡ್ತಾರೆ. ಆದರೆ ಅದು ನೆಗೆಟಿವ್ ಅಂತ ಎಷ್ಟೋ ಜನ ತಿಳ್ಕೊಂಡು ನಕ್ಬಿಡ್ತಾರೆ. ಫಸ್ಟ್ ಇವನೇನು ಇಂಥ ಜೋಕ್ ಮ್ಯಾಟರ್ ಹೇಳ್ಬಿಟ್ಟ ಅಂತ. ಆದರೆ ಕೊನೆಗೆ ಪಾಸ್ ಆಗೋದು ಅದೇ ಡಿಸಿಷನ್. ಇವರು ಯಾವ್ದನ್ನ ಹೇಳಿರ್ತಾರಲ್ಲ, ಕೊನೆಗೆ ಎಲ್ಲ ಬ್ರೈನ್ ಸ್ಟಾರ್ಮ್ ಮಾಡ್ಕೊಂಡು ಕೊನೆಗೆ ಇವ್ರು ಹೇಳಿದ್ದೇ ತೀರ್ಮಾನ ಆಗುತ್ತದು. ಯಾರು IT ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋರಾಗಿರ್ಬೋದು, ಎಸ್ಪೆಷಲಿ ಚಿತ್ತ ನಕ್ಷತ್ರಕ್ಕೆ ಬಿಲಾಂಗ್ ಆಗಿರೋರು, ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಯಾವುದೋ ಒಂದು ಬಗ್, ಏನೋ ಸಾಫ್ಟ್ವೇರ್ ಟೆಸ್ಟಿಂಗ್ ಅಲ್ಲಿ ಬಗ್ ಅಂತ ಹೇಳ್ತೀರಪ್ಪ, ಎಲ್ಲ ನಕ್ಬಿಡ್ತಾರೆ. ಇದು ಒಂದು ಬಗ್ಗ, ಇದು ಒಂದು ಟೆಸ್ಟ್ ಕೇಸ್ ಅಂದ್ಬಿಡ್ತಾರೆ. ಕೊನೆಗೆ ಅದೇ ಒಂದು ದೊಡ್ಡ ಟೆಸ್ಟ್ ಕೇಸ್ ಆಗಿ ಅದೇ ಒಂದು ಡೆವಲಪ್ಮೆಂಟ್ ಅವ್ರ ಟೀಮ್ಗೆ ಒಂದು ನೆಗೆಟಿವ್ ರಿಪೋರ್ಟ್ ಕಳ್ಸೋದಕ್ಕೆ ಹೆಲ್ಪ್ ಮಾಡೋಷ್ಟು ಲೆವೆಲ್ಗೆ ಹೋಗುತ್ತದು. ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಚಿತ್ತ ನಕ್ಷತ್ರದವರು. ಮತ್ತೆ ಇವ್ರಿಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ, ಮಕ್ಕಳ ಜೊತೆ ಕಾಲ ಕಳೆಯೋದು ಅಂದ್ರೆ ತುಂಬಾ ಇಷ್ಟ ಇವರು. ಮತ್ತು ಇವ್ರು ಚಿಕ್ಕ ಮಕ್ಕಳಾಗಿದ್ದಾಗಂತೂ ಟಾಯ್ಸ್, ಎಸ್ಪೆಷಲಿ ಕಾರ್ಸ್, ಆಟ ಸಾಮಾನು ಇರ್ತದಲ್ಲ, ಅದಕ್ಕೆ ಎಷ್ಟು ಖರ್ಚು ಮಾಡಿಸ್ಬಿಡ್ತಿರೋ ಅವ್ರ ಅಪ್ಪ ಅಮ್ಮನಿಗೆ, ಅಷ್ಟು ಆಸೆ ಅವರಿಗೆ ಬಳೆ ಶಾಪ್ಗೆ ಅಂದ್ರೆ ಬ್ಯಾಂಗಲ್ ಸ್ಟೋರ್ಗೆ, ಒಂದು ಟಾಯ್ ಸ್ಟೋರ್ಗೆ ಹೋಗ್ತಿದ್ದಂಗೆ ಅವ್ರು ಫಸ್ಟ್ ಕಾಣೋದೇನೆ ದೊಡ್ಡ ದೊಡ್ಡ JCBಗಳು, ಮತ್ತೆ ಡಿಸೈನರ್ ಕಾರು, ಬೈಕು, ಹಾಟ್ ವೀಲ್ಸ್ ಕಾರ್, ರೇಸ್ ಟ್ರ್ಯಾಕ್ ಇದೆಲ್ಲ ಇರುತ್ತೆ. ಇದೇ ಅವ್ರ ಕಣ್ಣಿಗೆ ಫಸ್ಟ್ ಬೀಳೋದು. ಈಗಲೂ ಅಷ್ಟೇ, ಈಗ 30 ವರ್ಷ ಆಗಿರ್ಲಿ ನಿಮ್ಗೆ ಚಿತ್ತ ನಕ್ಷತ್ರದವ್ರಿಗೆ, ಆ ಮಕ್ಳು ಆಟ ಆಡ್ತಾ ಇದ್ರೆ ನಿಮ್ಗೆ ಅದು ಅಟ್ರಾಕ್ಷನ್ ಆಗುತ್ತೆ. ಯಾಕೆಂತಂದ್ರೆ ಚಿತ್ತ ನಕ್ಷತ್ರದವರು ಬ್ಯೂಟಿ ನೋಡಿದಾಗ ಅಪ್ರಿಶಿಯೇಟ್ ಮಾಡೋದು ಅವರ ಇನ್ನೇಟ್ ನೇಚರ್. ಯಾಕೆಂದ್ರೆ ಅವರೇ ಒಂದು ಸೆಲೆಸ್ಟಿಯಲ್ ಆರ್ಕಿಟೆಕ್ಟ್ ಎನರ್ಜಿ ಹೊಂದಿರೋದ್ರಿಂದ ಎಷ್ಟು ಚೆನ್ನಾಗಿ ಅದು ಆರ್ಕಿಟೆಕ್ಚರ್ ಆಗಿದೆ ಅಂತ ಅದು ಶತ್ರುನೇ ಮಾಡಿದ್ರು ಹೇಳ್ಬಿಡ್ತಾರೆ ಅದನ್ನ. ಇನ್ನು ಚಿತ್ತ ನಕ್ಷತ್ರದ ನ್ಯಾಚುರಲ್ ಲೀಡರ್ಸ್, ಈ ಜಗತ್ತಿಗೆ ಹುಟ್ಟುತ್ತಾನೆ ಬಂದಿರೋ ನಾಯಕರು ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಕುಜ ಅಧಿಪತಿ. ಮತ್ತೆ ಇನ್ನೊಂದು, ಇವ್ರೇನಾದ್ರೂ ಕರಪ್ಷನ್ ಇರುವಂತ ಡಿಪಾರ್ಟ್ಮೆಂಟ್, ಯಾವ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಇದೆ. ಜಾಸ್ತಿ ಇರುವಂತ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಇವರು ಖಂಡಿತವಾಗ್ಲೂ ಕ್ವಿಟ್ ಮಾಡಿ ಬರ್ತಾರೆ ಅರ್ಧಕ್ಕೇನೆ. ಅವರ ಜನ್ಮ ಜಾತಕದಲ್ಲಿ ಏನಾದ್ರೂ ಬೇರೆ ಕರಪ್ಷನ್ ಕಾಂಬಿನೇಷನ್ಸ್ ಇದ್ರೆ ಬೇರೆ ಗ್ರಹಗಳಿಂದ ಅಲ್ಲಿ ಕಂಟಿನ್ಯೂ ಮಾಡಬಹುದು. ಆ ತರ ಯಾವುದೂ ಇಲ್ಲ ಅಂತಂದ್ರೆ ಇವ್ರ ಮಧ್ಯದಲ್ಲೇ ಕ್ವಿಟ್ ಮಾಡಿ ಬರೋದು 200% ಗ್ಯಾರಂಟಿ. ಅಲ್ಲಿ ಜಗಳಗಳು ಆಗ್ತಾ ಇರುತ್ತೆ, ಸೀನಿಯರ್ಸ್ ಜೊತೆ ಜಗಳ ಆಗ್ತಿರುತ್ತೆ, ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇರುತ್ತೆ. ಯಾಕೆಂತಂದ್ರೆ ಏನಾಗುತ್ತೆ ಅಂದ್ರೆ ಇವರು ಸೀನಿಯರ್ಸ್ಗೆ ಒಂದು ಅಡ್ವೈಸ್ ಕೊಡೋ ಲೆವೆಲ್ ಅಲ್ಲಿ ಇರ್ತಾರೆ. ಇವ್ರ ನಾಲೆಜ್ ಹಂಗಿರುತ್ತೆ. ಈಗ ದೊಡ್ಡ ದೊಡ್ಡ ಬಂಗಲೆಗಳು, ವಿಲಾಗಳನ್ನ ರೆಡಿ ಮಾಡುವಂತ ಒಬ್ಬ ಆರ್ಕಿಟೆಕ್ಟ್ ನ ಕರ್ಕೊಂಡು ಹೋಗ್ಬಿಟ್ಟು ಮಾಮೂಲಿ ಒಂದು ಚಿಕ್ಕ ಮನೆ, ಶೀಟ್ ಮನೆ ಕಟ್ಸಕ್ಕೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಎಷ್ಟು ಅಟ್ರಾಕ್ಟಿವ್ ಆಗಿ ಮಾಡ್ಬೋದು ಇವ್ರು ಮಾಡ್ತಾರೆ. ಆದ್ರೆ ಇವರು ಬರೀ ಪ್ಲಾನರ್ ಆಗಿರ್ತಾರೆ ಅಂತ ತಿಳ್ಕೊಳ್ಳಿ. ಡಿಸಿಷನ್ ಮೇಕರ್ ಬೇರೆಯವನು ಇರ್ತಾರೆ, ಇವ್ರಿಗಿನ್ನ ಸೀನಿಯರ್. ಅವನಿಗೆ ಬುದ್ಧಿ ಇರೋದಿಲ್ಲ, ಇವನಿಗಿರುತ್ತೆ. ಅವನಿಗೆ ಹೇಳಿದ್ರು ಅವನು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಕ್ರಿಯೇಟ್ ಆಗುತ್ತೆ. ಇವರ ನಾಲೆಜ್ ಇಂದಾನೆ ಡಿಫರೆನ್ಸ್ ಆಫ್ ಒಪಿನಿಯನ್. ಈಸ್ ವೆರಿ ನಾಲೆಜಬಲ್. ಚಿತ್ತ ನಕ್ಷತ್ರದವರು ತುಂಬಾ ನಾಲೆಜಬಲ್ ಇರ್ತೀರಿ, ಸ್ಕಿಲ್ಫುಲ್ ಇರ್ತೀರಿ. ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡೇ ಅದನ್ನ ತಗೊಳ್ಬೇಕು ಅಂತೇನಿಲ್ಲ, ನಿಮ್ಗೆ ಇನ್ನೇಟಾಗಿ ಬಂದಿರುತ್ತೆ ಅದು. ಇನ್ನು ಇದು ಪಾಸಿಟಿವ್ ಫೀಚರ್ಸ್ ಆಯ್ತು. ಇನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಅಂದ್ರೆ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರೋರ ಜನ್ಮ ಜಾತಕದಲ್ಲಿ ಗ್ರಹಗಳು ಒಳ್ಳೆ ಪೊಸಿಷನ್ ಅಲ್ಲಿ ಇಲ್ಲ, ನೆಗೆಟಿವ್ ಆಸ್ಪೆಕ್ಟ್ಸ್ ಜಾಸ್ತಿ ಇದೆ ಅಂದ್ರೆ ಏನೇನ್ ನೆಗೆಟಿವ್ಸ್ ಆಗ್ಬೋದು ಅಂತಂದ್ರೆ ಆರೋಗೆಂಟ್ ಆಗ್ತೀರಿ, ವಾದ ವಿವಾದಕ್ಕೆ ಇಳಿತೀರಿ. ಆಲ್ರೆಡಿ ಹೇಳಿದೆ ಸೀನಿಯರ್ಸ್ ಜೊತೆ ವಾದ ವಿವಾದ ಆಗತ್ತೆ ಅಂತ. ತುಂಬಾ ವಿಕೋಪಕ್ಕೆ ಹೋಗುತ್ತೆ ಅದು. ಮತ್ತೆ ಈಗೋಸೆಂಟ್ರಿಕ್ ಆಗ್ಬಿಡ್ತೀರಿ. ನಾನು ಹೇಳಿದ್ದೆ ಸರಿ ಗುರು, ನಾನು ಹೇಳಿದ್ದೆ ನಡಿಬೇಕು ಗುರು, ಅದು ಫೀಸಿಬಲ್ ಇಲ್ಲ ಅಂತಂದ್ರೂ ನಾನು ಹೇಳಿದ್ದೆ ನಡಿಬೇಕು ಗುರು ಅನ್ನೋ ತರ ಬರುತ್ತೆ ನೆಗೆಟಿವ್ಸ್ ಇದ್ರೆ ಜನ್ಮ ಜಾತಕದಲ್ಲಿ. ಇನ್ನು ಜಡ್ಜ್ಮೆಂಟ್ ಅಲ್ಲಿ ಎಲ್ಲಾರು ಜಡ್ಜ್ ಮಾಡ್ತಾರೆ ಇವರು ಎಲ್ಲರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ, ಕಮೆಂಟ್ ಮಾಡ್ತಾನೆ ಇರ್ತಾರೆ. ಅವ್ರು ಮುಂದೇನು ಕಮೆಂಟ್ ಮಾಡ್ತಾರೆ, ಡೈರೆಕ್ಟ್ ಕನ್ಫ್ರಂಟು ಮಾಡ್ತಾರೆ, ಬಟ್ ಹಿಂದೇನು ಮಾಡ್ತಾರೆ, ಕನ್ಫ್ರಂಟ್ ಮಾಡಲ್ಲ, ಹಿಂದೇನು ಕಮೆಂಟ್ ಮಾಡ್ತಾ ಇರ್ತಾರೆ. ಇನ್ನು ಸ್ವಲ್ಪ ನೆಗ್ಲಿಜೆಂಟ್ ಇವರು. ನನಗೆ ಗೊತ್ತು, ನನಗೆ ಮಾಡೋದು ಗೊತ್ತು, ಯಾರನ್ನು ನನಗೆ ಕೇಳಬೇಕಾಗಿಲ್ಲ, ಈ ರೀತಿ ಒಂದು ಆರೋಗ್ಯಂಟ್ ಇಂದ ಒಂದು ನೆಗ್ಲಿಜೆನ್ಸ್ ಬರ್ಬೋದು. ಇನ್ನು ಇದೊಂಥರ ಫನ್ನಿ ಥಿಂಗ್ ಅಂತಾನೆ ಅನ್ಸುತ್ತೆ, ಇವರಿಗೆ ಪಾರ್ಟ್ನರ್ಸ್ ತುಂಬಾ ಚೆನ್ನಾಗಿರೋರು ಇದ್ರೂ ಬೇರೆಯವ್ರಿಗೆ ಅಟ್ರಾಕ್ಟ್ ಆಗೋದು ಗ್ಯಾರಂಟಿ ಇವರು. ಯಾಕೆಂತಂದ್ರೆ ಅವರು ಚೇಂಜಸ್ ಬಯಸ್ತಾ ಇರ್ತಾರೆ ಯಾವಾಗ್ಲೂ ಚಿತ್ತ ನಕ್ಷತ್ರದವರು, ಆ ಕಾರಣದಿಂದ ಹಂಗೆ ಇರ್ತಾರೆ. ಇನ್ನು ನೆಕ್ಸ್ಟ್ ಇವ್ರು ಸ್ವಲ್ಪ ಎಕ್ಸ್ಟ್ರಾವೆಗೆಂಟು, ಏನ್ ನೋಡ್ತಾರೋ ಅದೆಲ್ಲ ಬೇಕು.
ಬಟ್ಟೆ ಅಂಗಡಿಗೆ ಹೋಗ್ಬಿಟ್ರಂತೂ ಡಿಫರೆಂಟ್ ಕಲರ್ಸು ಎಷ್ಟು ನೋಡ್ತಿರೋ ಟ್ರಯಲ್ಲು ಏನೋ ಅನ್ಕೊಬೋದು, ಸ್ಟೋರ್ ಕೀಪರ್ ಅನ್ಕೊಬೋದು ಇವ್ನು ವಿಂಡೋ ಶಾಪಿಂಗ್ ಮಾಡ್ತಿದ್ದೀನಿ ಅಂತ. ನೋ, ಬಿಲ್ ಹಾಕ್ಸ್ದಾಗ ಗೊತ್ತಾಗುತ್ತೆ ಇವ್ರು ಶಾಪಿಂಗೇ ಮಾಡಿದ್ದು ಎಲ್ಲಾನು ತಗೊಂಡು ಹೋಗ್ತಿದ್ದಾರೆ ಅಂತ. ಇನ್ನು ನೆಕ್ಸ್ಟ್ ಇವರಿಗೆ ಬೆಸ್ಟ್ ಪ್ರೊಫೆಷನ್ ಯಾವ್ದು ಸೂಟ್ ಆಗುತ್ತೆ ಅಂತಂದ್ರೆ ನಂಬರ್ 1 ಆರ್ಕಿಟೆಕ್ಟ್ಸ್. ಸೆಲೆಸ್ಟಿಯಲ್ ಆರ್ಕಿಟೆಕ್ಟ್ ಎನರ್ಜಿ ಇರೋದ್ರಿಂದ ಆರ್ಕಿಟೆಕ್ಟ್ಸ್ ಆಗೋದು ಬೆಸ್ಟ್. ಇನ್ನು ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್ ಆಗ್ಬೋದು, ಮೆಷಿನ್ ಡಿಸೈನ್ ಮಾಡ್ಬೋದು, ಕ್ರಾಫ್ಟ್ಸ್ ಮ್ಯಾನ್ ಅಂದ್ರೆ ಕಾರ್ಪೆಂಟ್ರಿ, ಸ್ಟೀಲ್ ವರ್ಕರ್ಸು ಇದೆಲ್ಲ ಆಗ್ಬೋದು, ಫ್ಯಾಷನ್ ಡಿಸೈನರ್ಸ್ ಕೂಡ ಆಗ್ಬೋದು. ಇನ್ನು ಸರ್ಜನ್ ಆಗ್ಬೋದು, ಕುಜನ ಅಧಿಪತ್ಯ ಇರೋದ್ರಿಂದ ಸರ್ಜನ್ ಕೂಡ ಅದರಲ್ಲೇ ಬರುತ್ತೆ. ಇನ್ನು ಜ್ಯುವೆಲ್ರಿ ಡಿಸೈನರ್ಸು, ಗೋಲ್ಡ್ ಸ್ಮಿತ್ಸ್ ಆಗ್ಬೋದು. ಲ್ಯಾಂಡ್ಸ್ಕೇಪಿಂಗ್ ಅಂದ್ರೆ ಒಂದು ವಿಲ್ಲಾಗೆ ಲ್ಯಾಂಡ್ಸ್ಕೇಪ್ ಮಾಡ್ಕೊಡ್ತಾರಲ್ಲ ಅದೆಲ್ಲ ಮಾಡ್ಬೋದು ಇವರು. ಇನ್ನು ಡೈರೆಕ್ಟರ್ ಕೂಡ ಆಗ್ಬೋದು, ಯಾಕಂದ್ರೆ ವಿವಿಡ್ ಆಗಿ ಒಂದು ಚಿತ್ರನ ನಿರ್ದೇಶನ ಮಾಡುವಂತ ಕೆಪಾಸಿಟಿ ಇವ್ರಿಗೆ ಇರುತ್ತೆ. ಇನ್ನು ಬೆಸ್ಟ್ ಮಾರ್ಕೆಟಿಂಗ್, ಅಡ್ವರ್ಟೈಸ್ಮೆಂಟ್, ಎಸ್ಪೆಷಲಿ ಅಡ್ವರ್ಟೈಸ್ಮೆಂಟ್, ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ಗೆ ವಿಭಿನ್ನವಾದ ಐಡಿಯಾಗಳು ಬೇಕು, ಪ್ಲಸ್ ಅದಕ್ಕೆ ಡಿಸೈನ್ ಮಾಡುವ ಒಂದು ಪ್ರೊಡ್ಯೂಸ್ ಮಾಡುವಂತ ಒಂದು ಕೆಪಾಸಿಟಿ ಬೇಕು, ಅದೆಲ್ಲೂ ಇವ್ರಿಗೆ ಇರುತ್ತೆ. ಅದರಿಂದ ಆ ಪ್ರೊಫೆಷನ್ ಕೂಡ ಚೆನ್ನಾಗಿ ಸೆಟ್ ಆಗುತ್ತೆ. ಇದಿಷ್ಟು ಚಿತ್ತಾ ನಕ್ಷತ್ರದವರ ಪರ್ಸನಾಲಿಟೀಸು, ಅದರ ಫೀಚರ್ಸು ಎಲ್ಲವನ್ನು ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಗೇನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳ್ಕೊಬಹುದು. ಮತ್ತು ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು, ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡ್ಕೊಂಡಿರೋರು ಇದೇ ರೀತಿ ನಿಮ್ಮ ಸಪೋರ್ಟ್ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಯಾರಾದರೂ ಜನ್ಮಜಾತಕ ವಿಶ್ಲೇಷಣೆ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇಮೇಲ್ ಕೂಡ ಬರೀಬಹುದು. ಇನ್ನು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.